ಎಲ್ಲೋದ್ರಿ? ಅಯ್ಯಯ್ಯಯ್ಯ ಇನ್ನು ಎಂಗೇಜ್ಮೆಂಟ್ ಇನ್ನು 2 ದಿನ ಇಕ್ಕೊಂಡು ನೀವಂತೂನುವೆ ಅಯ್ಯಯ್ಯಯ್ಯ ಸುಮ್ಮನೆ ಆ ಕಡೆ ಈ ಕಡೆ ತಿರ್ಗತೀನಿ ಆಗೋಯ್ತು. ಸಾಮಾನು ಒಂದ್ಸನಿ ಅಲ್ಲ ರೆಡಿ ಮಾಡನಿ, ಡೆಕೋರೇಷನ್ ಅವ್ರಿಗೆ ಹೇಳನಿ, ಅದೇನೂ ಇಲ್ಲ. ಅಲ್ಲಿ ನಮ್ಮ ಅಣ್ಣ ಇನ್ ಮಗ ರೀ, ಅವನು ಸಾವುಕಾರ. ಹೆಂಗಂದ್ರೆ ಹಂಗೆ ನೀನು ಎಂಗೇಜ್ಮೆಂಟ್ ಮಾಡಿ ಕಳ್ಸಕ್ಕಾಯ್ತದೆ. ಅಲ್ಲೆಲ್ಲ ಫ್ರೆಂಡುಗಳೆಲ್ಲ ಫಾರಿನ್ ಫ್ರೆಂಡುಗಳೆಲ್ಲ ಬಂದಿರ್ತಾರೆ. ಮಾನ ಮರ್ವಾದಿ ಹೋಗೋದನ್ನ ನಡೆಯೋಂಗ್ ತಾನೆ. ನಿಮ್ಗೆ ಎಷ್ಟು ಹೇಳಿದ್ರು ಅಂದ್ರೆ ಅಷ್ಟೇ ಬಿಡಿ. ಸರ್ ನಾ ಎಲ್ಲನೂ ರೆಡಿ ಮಾಡಕ್ಕೆ ಹೇಳಿ. ಅಯ್ಯೋ ನನಗಂತೂ ಸಾಕಾಗೋಯ್ತು. ಇನ್ನೂ ರವೆ ಉಂಡೆ ಮಾಡ್ಕೊಂಡಿಲ್ಲ. ಅಯ್ಯೋ ರವೆ ತಂದ್ಕೊಡಿ ಅಂತ ಏಳು ನನ್ನ ಜನ್ಮಕ್ಕೆ ಸಾಕಾಗೋಯ್ತು ಬಿಡಿ. ಹೋಗಿ ನಿಮ್ಗೆ ಹೇಳೋಕಿನ ಮುಚ್ಕೊಂಡು ನಾನೇ ಹೋಗಿ ಅಂಗಡಿಗೆ ತಗೊಬಂದು ಮಾಡೋದೇ ಎಷ್ಟೋ ವಾಸಿ. ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಲೇ ರಚ್ಚು, ಮನೆ ಕಡೆ ಹೋಗಿ ನೋಡ್ಕಳೆ, ಹೋಗ್ಬಿಟ್ಟು ಬರ್ತೀನಿ ಸರಿನೇನೆ. ಅಯ್ಯೋ ಯಾವಳಿಗೂ ಕಿವಿ ಕೇಳ್ಸಕ್ಕಿಲ್ಲ ನಮ್ಮ ಮನೆಯಾಗೆ. ನಾನೇ ಬಡ್ಕೊಂಡು ಸತ್ತೋಗ್ಬಿಡ್ಬೇಕು ಅಷ್ಟೇ. ಇಲ್ಲೇನೆನಿಯ ಕರ್ಮುಕ್ಕೆ ಥೂ. ಸರೋಜಿ ವಾ ಪದ್ದಿ, ಒಳ್ಳೆ ಟೈಮ್ಗೆ ನೀ ಬಂದಿದೆಯೇ. ಅಯ್ಯೋ ರವೆ ಉಂಡೆ ಮಾಡ್ಕೊಳ್ಳಿ ಅಂತ ಅನ್ಕೊಂಡೆ. ಹೋಗ್ಬಿಟ್ಟು ರವೆ ಗಿವೆ ತಗೊಂಬಿಟ್ಟು ಬಂದ್ಬಿಡ್ತೀನಿ. ಕುಂತ್ಕೊಂಡು ರವೆ ಉಂಡೆನ ಮಾಡ್ಕೊಳ್ಳನೆ. ಓ ಎಂಗೇಜ್ಮೆಂಟ್ಗಾ? ಯಾಕೆ ಹಿಂಗೆ ಕೇಳ್ತಿದ್ಯಾ? ಓ ಮನೆ ಎಲ್ಲ ಗಲಾಟೆ ಆಯ್ತಲ್ಲ ಅದಕ್ಕೆ. ಅಯ್ಯೋ ಎಲ್ಲ ಗಲಾಟೆನೂ ಆಗಿದ್ದಾಯ್ತು. ಅವಳು ನೋಡ್ದ ಮುಳ್ಳಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನೀನಿಯ ದುಡ್ಡು ಎತ್ಕೊಂಡು ಒಂದೇ ಕಿತ್ತಕ್ಕೆ ದೌಡ. ಅಯ್ಯೋ ದುಡ್ಡು ಎತ್ಕೊಳ್ಳ ಓಡೋಗ ಅಷ್ಟೇ ನೀನಿಯ. ಹುಡುಗಿಯರ್ ಕತೆ. ನನ್ನ ಹುಡುಗಿಯಂಗೆ ಪಾಪ ಬುದ್ಧಿ ಇಲ್ಲ. ಅವ್ನು ಮೊದಲೇ ದಡ್ಡನ್ ಮಗ. ಅದಕ್ಕೆ ನೀನಿಯ ನಮ್ಮ ಅಣ್ಣ ಹೆಂಗೋಸಿ ಬುದ್ಧಿ ಹೇಳಿದಕ್ಕೆ ಆಮೇಕಿಂದ ಅವಳು ದುಡ್ಡನಾಸೆ ತೋರಿಸಿದ್ದು ಕೊಂಟೋಗ್ಬಿಟ್ಲಂತೆ ದುಡ್ಡಿಸ್ಕೊಂಡು. ಅದಕ್ಕೆ ನೀಯ ಸದ್ಯ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ನಮ್ಮ ಅಣ್ಣ ಅರ್ಜೆಂಟಾಗಿ ಮಾಡಾಕ್ಬಿಡ ನಿಮ್ಮಿ ಅಂತ ಹೇಳ್ಬಿಟ್ಟು ಪಟ ಅಂತ ತಯಾರಿ ಮಾಡ್ತಾ ಐತೆ. ನೋಡ್ದೆ ಈಗಿನ ಕಾಲದ ಹೆಣ್ಣೈಕ್ಳು ಹೆಂಗೆ ಅಂತ ಹೇಳ್ಬಿಟ್ಟು ನನ್ನ ಒಳಿಯನ್ ತಗೇನಿಯ ಕಿತ್ಕೊಂಡು ಅಮೆರಿಕದಾಗ ಸಂಸಾರ ಮಾಡ್ತಾ ಇದ್ಲಂತೆ. ಇವಾಗೂ ಸುಮ್ಕೆ ಬಿಟ್ಟಿಲ್ಲ. ಈಗಲೂ ಹೊಸಿ ದುಡ್ಡು ಕೊಡ್ತೀನಿ ಅಂತ ನಮ್ಮ ಅಣ್ಣ ಹೇಳಿರೋದಕ್ಕೆ ಸರಿ ಅಂತ ಒಪ್ಕೊಂಡ್ಬಿಟ್ಟು ಬಿಟ್ಬಿಟ್ಟವಳೆ. ಗೊತ್ತೇನು ಎಂತ ಕಾಲ ಬಂದ್ಬಿಡ್ತ್ಕಣಿ ಅಲ್ವೇ? ಅಯ್ಯೋ ಬುಡತ್ಲಾಗೆ ಬಾ ಹೋಗ್ಬಿಟ್ಟು ರವೆಗಿವೆ ತಗೊಬಿಟ್ಟು ಬರೋಣ. ರವೆ ಉಂಡೆ ಮಾಡಬೇಕು. ಅದೊಂದೇ ಮಾಡಿಲ್ಲ ನೋಡು. ಗಿರ್ಜಿಕ ಎಲ್ಲ ಮಾಡ್ಬಿಟ್ಟೆ. ನೆನ್ನೆ ಮಾಡೋಣ ಅಂತ ಅನ್ಕೊಂಡೆ. ಅದೇ ಇಷ್ಟೊಂದೆಲ್ಲ ಕತೆ ಆಯ್ತಲ್ಲ ಅದಕ್ಕೆ ನೀನಿಯ ಅಯ್ಯೋ ಮಾಡೋಕ್ಕೆ ಟೆನ್ಷನ್ ಆಗಲಿಲ್ಲ. ಇವತ್ತು ಮಾಡೋಣ ಅಂದರೆ ನನ್ನ ಗಂಡ ರವೆ ತಂದ್ಕೊಡ್ತೀನಿ ಅಂತ ಇಲ್ಲಿ ಗಂಟ ತಂದೇ ಕೊಡಲಿಲ್ಲ ಕಣವ. ಅದಕ್ಕೆ ನಾನು ಕಾದು ಸುಸ್ತಾದೆ. ನಾನೇ ಅಂಗಡಿಗೆ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಕುಂತ್ಕ ಒಂಚೂರು ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಹಂಗೆ ರವೆ ಎಲ್ಲ ತಗೊಬಿಟ್ಟು ಬರ್ತೀನಿ. ಹಂಗೆ ಮಾಡಿಕ್ಬಿಟ್ಟು ಹೋಗಿವಂತೆ. ಆಮೇಲೆ ನನಗೂ ಟೈಮ್ ಸಿಗಕ್ಕಿಲ್ಲ. ತಿರುಗಿನೆಲ್ಲ ಅದು ಇದು ಅಂತ ನೆಂಟರು ಬರೋಕ್ಕೆ ಶುರು ಮಾಡ್ಕೊತಾರೆ ನಾಳಿಕೆ ನೀನಿಯ. ಅದಕ್ಕೆ ಸರಜಿ ನಿನ್ನ ಹತ್ರ ಒಂದು 10 ನಿಮಿಷ ಮಾತಾಡ್ಬೇಕೆ? ಮಾತಾಡೆ ಕುಂತ್ಕ. ಏಳೆ ಏನು ವಿಷಯ? ದುಡ್ಗಿಡ್ಡೇನಾರ ಬೇಕಿತ್ತಾ ಏನು? ಅದಲ್ವೇ. ಅಯ್ಯೋ ನನ್ನ ಹತ್ರನೂ ಕಾಸಿಲ್ಲ ಬಿಡಿವ ಕೊಡಕ್ಕೆ. ಎಂಗೇಜ್ಮೆಂಟ್ಗೆ ಅದು ಅಂತ ಹೇಳ್ಬಿಟ್ಟು ಬೇಜಾನ್ ಖರ್ಚು ಹೋಗ್ಬಿಟ್ಟೈತೆ. ನಾನು ತಗೊಂಡು ಕಾಸಿಲ್ಲ ಇವಾಗ ಕೊಡಕ್ಕೆ. ಅಲ್ಲ ಏನು ವಿಷಯ ಅಂತ ಹೇಳ್ಬಿಟ್ಟು ಹೇಳು. ಏನಾರ ಸಮಸ್ಯೆ ಇದ್ರೆ ಹೇಳೆ, ನಾನೇ ಸೊರು ಮಾಡ್ಕೊಡ್ತೀನಿ. ಏನಾರ ಇದ್ರೆ ನಾನು ನೋಡಿ ಈ ಎಂಗೇಜ್ಮೆಂಟು ಮದುವೆ ಟೆನ್ಷನ್ನಾಗೆ ನಿಮ್ಮ ಮನೆ ಕಡೆ ಬರೋದು ಬಿಡ್ಬಿಟ್ಟೆ. ಅಯ್ಯೋ ಏನು ವಿಚಾರಿಸೋದು ಬಿಟ್ಬಿಟ್ಟೆ. ಇವಾಗ ನೀನು ಮಾತಾಡ್ಬೇಕು ಅಂದಿದ್ದು ಗೆಪ್ತಿ ಆಯ್ತೈತಿ. ಹೇಳೆ ಅದೇನು ವಿಷಯ ಅಂತ ಹೇಳ್ಬಿಟ್ಟು. ಸರಜಿ ನೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಫ್ರೆಂಡ್ ಆಗಿ, ನೀನು ಹಿತೈಷಿಯಾಗಿ, ನೀನು ಒಳ್ಳೇದನ್ನೇ ಬಯಸ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಾನೇನೋ ಕೆಟ್ಟದಾಗ ಅನ್ಕೊಂಡು ಕೆಟ್ಟದಾಗ ಹೇಳ್ತಿದ್ದೀನಿ ಅಂತ ಮಾತ್ರ ನೀನು ಅನ್ಕೋಬೇಡ ಸರಿನಾ? ನಾನು ನಿನ್ನ ಒಳ್ಳೇದಕ್ಕೆ ಅಂತಲೇ ಹೇಳ್ತಾ ಇದ್ದೀನಿ. ನೋಡು ಯಾಕೋ ನಿಮ್ಮ ಅಣ್ಣನ ಮಗನ ಜೊತೆ ನನಗೆ ಮದುವೆ ಮಾಡಿಸೋದು ನನಗೇನು ಅಷ್ಟೊಂದೇನು ಸರಿ ಅಂತ ಅನ್ನಿಸ್ತಿಲ್ಲ. ಅಮೇರಿಕಕ್ಕೆ ಹೋದ್ಮೇಲೆ ಆಮೇಲೆ ಇವಳನ್ನ ಯಾವ್ದಾರ ಒಂದು ಮೂಲಿಗೆ ಹಾಕ್ಬಿಟ್ಟು ಆಮೇಲೆ ಅವ್ರ ಲವ್ವರ್ನುವೆ ಅವನು ಇಬ್ರು ನಿನ್ನ ಮಳಿಯ ಅವರಿಬ್ರು ಸಂಡಾಕಿದ್ದು ಆಮೇಕಿಂದ ಇವಳು ಬಾಯ್ ಬಡ್ಕೋಣ ಅಂತ ಸ್ಥಿತಿಗೆ ಬಂದ್ಬಿಟ್ರೆ ಸಂಡಾಕಿರಕ್ಕಿಲ್ವೇ? ಯಾಕಂದರೆ ನಾನು ತುಂಬ ವಿಚಾರನ ನೋಡ್ಬಿಟ್ಟಿದ್ದೀನಿ. ಹಂಗೇನಿಯ ಅಮೇರಿಕ ಅಂತ ಮದುವೆ ಮಾಡ್ಕೊಂಡು ಹೋಯ್ತಾರೆ ಇಲ್ಲಿಂದ ಬಲವಂತಕ್ಕೆ, ಅಪ್ಪಮ್ಮನ ಬಲವಂತಕ್ಕೆ. ಅಲ್ಲ ಆಗೇನಿಯ ಒಂದು ಮದುವೆ ಆಗ್ಬಿಟ್ಟಿರ್ತಾರೆ. ಇಲ್ಲಿನ ಬಿಡಂಗಿಲ್ಲ ಕಟ್ಕೊಳಂಗಿಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಮೂಲೆಗೆ ಬಿಸಾಕ್ಬಿಟ್ಟು ಮನೆ ಕೆಲಸದವ್ರನ್ನ ಥರ ಮಾಡ್ಕೊಬಿಟ್ಟು ಮನೆ ಉಜ್ಜಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ಇರಿಸ್ಕೊಂತಾರೆ. ನೋಡು ನೀನು ನಾನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನಾನು ಕೆಟ್ಟದಕ್ಕಂತೂ ಹೇಳ್ತಾ ಇಲ್ಲ ನಾನು ನಿನಗೆ. ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳು ಸರೋಜಿ, ಬ್ಯಾಡವೆ. ಇನ್ನೂ ಒಳ್ಳೆ ಹುಡುಗ ನಿನಗೆ ಸಿಗ್ತಾನೆ ನೋಡೆ. ಅದೇನೋ ಅಂತಾರಲ್ಲ, ಪಾರಕ್ಕನ ಮಗ ಬೇಕು, ನಿನ್ನ ಅಣ್ಣನ ಮಗ ಬ್ಯಾಡ ಅನ್ನಂಗೈತಿ ಈಗ ಪರಿಸ್ಥಿತಿ. ಇದೇನೇ ಪದಿ ಹಿಂಗೆ ಹೇಳ್ತಿದ್ಯಾ? ಅಂದ್ರೆ ನಿನ್ನ ಅರ್ಥ ಏನು? ನಾನು ಪಾರಕ್ಕನ ಮಗನ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು ನನ್ನ ಮಗಳನ್ನ ಅಂತನಾ? ಅವನೆಲ್ಲಿ ನನ್ನ ಮಗಳಲ್ಲಿ? ನೀನೇ ಯೋಚನೆ ಮಾಡು. ಅವನು ಯಾವ ಜಾತಿ, ನಾವು ಯಾವ ಜಾತಿ? ನಾವು ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾಯ್ತದ? ಇದು ಒಳ್ಳೆ ಸಂದ ಕೇಳ್ತಿದ್ಯಾ ಫ್ರೆಂಡು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅಂತ ಹೇಳ್ಬಿಟ್ಟು. ನೋಡೆ ನಾನು ಯಾರ ಪರ ವಿರೋಧ ಮಾತಾಡ್ತಿಲ್ಲ. ನಾನು ಇರೋದು ಹೇಳ್ತಾ ಇದ್ದೀನಿ. ನಿಮ್ಮ ಅಣ್ಣನ ಮಗಂಗೆ ಏನಾರ ಕೊಟ್ಟು ಮದುವೆ ಮಾಡಿದೆ ಅಂದರೆ ನಿನ್ನ ಮಗಳಂತೂ ದೇವ್ರ ಆಣೆಗೂ ಸುಖವಾಗಿರಲ್ಲ. ಇದಂತೂ ಬರೆದಿಟ್ಕಳೆ. ಯಾಕೆ ಸುಖವಾಗಿರಲ್ವೇ? ಅಮೇರಿಕಾದಾಗಿತ್ತಾಳೆ. ಅಮೇರಿಕಾದಾಗೆ ಸುಖವಾಗಿ ಇತ್ತಾಳೆ. ಅವಳಿಗೆ ದಾಡಾಗಿರೋದು ಸಂದಕ್ಕೆ ಇತ್ತಾಳೆ. ಕುಣ್ಕೊಂಡು ಅವಳನ್ನು ಇವಾಗ ಅವಳೆ ಮೊದಲು ಬ್ಯಾಡ ಅನ್ನೋಳು ಮದುವೆಯ. ಇವಾಗ ಬೇಕು ಅಂತ ಹೇಳ್ಬಿಟ್ಟು ಕುಣ್ಕೊಂಡು ನಿಂತವಳೆ. ನೋಡೆ ಸುಮ್ಮನಿರು. ನನ್ನ ಅಳಿಯಲ್ಲಿ ಪಾರಕ್ಕನ ಮಗ ಎಲ್ಲಿ? ನೀನು ಒಳ್ಳೆ ಸಂದಕ್ಕೆ ಹೇಳ್ತೀಯ ನೀನಂತೂ. ಆಮೇಲೆ ಯಾರ ಮುಂದೆ ನಾನು ಹೇಳ್ಬಿಟ್ಟಿಯವ ಹಿಂಗೆ ಪಕ್ಕಾರ್ಸ್ಕೊಂಡು ಹೋಗ್ಬಿಡ್ತಾರೆ. ಈಗಲೇನೇ ಸಾಕ ಹೋಗ್ಬಿಟ್ಟೈತೆ ನನಗಂತೂ. ನೋಡು ನನ್ನ ಒಳಿಯ ದೇವ್ರಿದ್ದಂಗೆ ನೀಯ. ಏನೋ ಅವಳೇ ಸರಿ ಇರಲಿಲ್ಲ ಮನೆಯಾಳಿ ಅಂತ ಅನ್ನಿಸ್ತದೆ. ಏನೋ ಪ್ರೀತಿ ಬಲೆ ಬೀಸ್ಬಿಟ್ಟು ನನ್ನ ಒಳಿಯನ್ ಬುಟ್ಟಿಗೆ ಹಾಕೊಂಡಿದ್ಲು ಅಂತ ಅನ್ನಿಸ್ತದೆ. ಹೆಂಗೋ ಸದ್ಯ ಹಂಗೋ ಮಾಡ್ಬಿಟ್ಟು ಎಲ್ಲ ಹೆಂಗೋ ಒಪ್ಸಿದ್ವಿ ಮದುವೆಗೆ. ಹೆಂಗೋ ಇನ್ನ ಮುಂದಿನ ತಿಂಗಳಿಗೆ ನೀವು ಮದುವೆನೂ ಇಕ್ಕೊಬಿಡ್ತೀವಿ. ಸುಮ್ಕೆ ನೀವೆಲ್ಲ ಮಾತಾಡಕ್ಕೆ ಹೋಗ್ಬಿಡ್ವೆ. ಸರಿನಾ? ಏನೋ ಹೇಳ್ತೀಯ ಅಂತ ಕೇಳಿದ್ರೆ ಇಂಥ ಮಾತೆ ಹೇಳ್ಕೊಡೋದು. ನಮ್ಮ ಅಣ್ಣನ ಮಗನ ಜೊತೆ ಸಂದಕೇನಿಯ ಇತ್ತಾಳೆ ನನ್ನ ಮಗಳು. ಅದು ನನಗೆ ಸಂದಕೇನಿಯ ಗೊತ್ತು. ಅಲ್ಲೊಬ್ಬರು ಹುಡುಗಿ ನಾ ಕೊಡಿಸಿದ್ದಾಯ್ತಲ್ಲ ಆಗ್ಲೇ ನೀನಿಯ.
ಅಯ್ಯೋ ಸರೋಜಿ, ನೀನು ಗೊತ್ತಿಲ್ಲ, ನೀನು ಕಳಿಸಿದ್ರು ಅವ್ರು ಒಳೊಳಗೇನೆಯೇ ವ್ಯವಹಾರಗಳು ಮಾಡಿಕೊಂಡಿರ್ತಾರೆ. ಅವಳು ಅಮೆರಿಕದಾಗೇನೇ ಇರೋದು, ಇವನು ಅಮೆರಿಕಕ್ಕೆ ಹೋಯ್ತಾವನೆ. ಅಮೆರಿಕದಾಗ ಹೋದ್ರೆ ಎಲ್ಲಿಬ್ರು ಜೊತೆಗೇನೆಯೇ ಇರ್ತಾರೆ. ಆಮೇಲೆ ನಿನ್ನ ಮಗಳು ಮೋಸ ಆಯ್ತದೆ. ನೀನು ಕಷ್ಟ ಸುಖ ಅಂದ್ರೆ ನೋಡೋಕ್ಕಾಗಕ್ಕಿಲ್ಲ. ಅಲ್ಲಿ ಏನಾದ್ರೂ ವಾಪಸ್ ನೀನು ಹೋಗಿ ಕರ್ಕೊಂಬರೋಷ್ಟು ನಿನ್ ಶಕ್ತಿನೂ ಇರಕ್ಕಿಲ್ಲ. ಏನು ಮಾಡ್ತೀಯಾ? ನಿನ್ನ ಮಗಳಿಗೆ ಹೆಂಗೆ ಗೊತ್ತಾಯ್ತದ ಅಮೆರಿಕದಾಗ ಹೆಂಗೆ ಓಡಾಡಬೇಕು ಅಂತ? ಅದನ್ನೂ ಗೊತ್ತಾಗಕ್ಕಿಲ್ಲ. ಯೋಚನೆ ಮಾಡು, ನಿನ್ನ ಭವಿಷ್ಯ, ನಿನ್ನ ಮಗಳು ಭವಿಷ್ಯ ಎಲ್ಲೋಗಿ ನಿಲ್ತದೆ, ಏನಾಯ್ತದೆ ಅಂತ ಹೇಳ್ಬಿಟ್ಟು ಹೊಸಿ ನೀನೇ ಯೋಚನೆ ಮಾಡಿ ನೋಡು. ಹಿಂಗೆ ಪೊದ್ದಿ ಹೇಳ್ತಾವಳೆ ಅಂತ ಮುನ್ಸ್ಕೋಬೇಡ. ಇರೋದನ್ನ ಹೇಳ್ತಾ ಇವ್ನಿ, ನಿನಗೆ ಒಳ್ಳೇದಕ್ಕೆ ಹೇಳ್ತಾ ಇವ್ನಿ ನೋಡು. ನಿಜವಾಗೂ ಅಲ್ಲ, ಪಾರಕ್ಕನ ಮಗುನ ಇಷ್ಟಪಟ್ಟಿರೋದೇ ನಿಜ. ನಿನ್ನ ಮಗಳು ಇಷ್ಟಪಟ್ಟವಳೆ. ನೀನು ಅಷ್ಟೇ ಒಂದು 4 ವರ್ಷ ಓದಿಸು ನಿನ್ನ ಮಗಳನ್ನೂ. ಪಾರಕ್ಕನ ಮಗನು ಚೆನ್ನಾಗಿ ಓದ್ತಾನಂತೆ ಹುಡುಗ. ಅವನು ಒಂದು 4 ವರ್ಷ ಅವನು ಓದಲಿ, ಸರಿನಾ? ಅವನು ಒಂದು 4 ವರ್ಷ ಓದಲಿ, ನೀನು ಒಂದು 4-5 ವರ್ಷ ಓದಿಸ್ ನಿನ್ನ ಮಗಳನ್ನ. ಆಮೇಲೆ ಇಬ್ಬರು ಒಂದು ಪೊಸಿಷನ್ಗೆ ಬರ್ತಾರೆ. ಇಬ್ಬರು ಪೊಸಿಷನ್ಗೆ ಬಂದಮೇಲೆ ಪಾರಕ್ಕನ ಮಗನಿಗೆ ಕೊಟ್ಬಿಟ್ಟು ಮದುವೆ ಮಾಡು. ಅಕ್ಕಪಕ್ಕದ ಮನೆಗೆ ಸುಖವಾಗಿ ಸಂತೋಷವಾಗಿರ್ತಾಳೆ. ಅಮೆರಿಕ ಅದು ಇದು ಅಂತ ಅಷ್ಟು ದೂರ ಮಗಳನ್ನು ಕಳ್ಸೋದಕ್ಕಿನ್ನೂ ಹೆಂಗೋ ಆರಾಮಾಗಿ ಅಕ್ಕಪಕ್ಕದ ಮನೆಗೆ ಇರ್ತಾರೆ. ದೇವ್ರಣೆಗೂ ನೆಮ್ಮದಿಗಿರ್ಬೋದಾ? ಆ ಪಾರಕ್ಕನ ಮಗ ಓದೋದ್ರಾಗ ಎತ್ತಿದ ಕೈ, ಗೊತ್ತೇನೆ ಸರೋಜಿ? ಎತ್ತಿದ ಕೈ. ಓದು ಯಾವಾಗೂ ಓದ್ತಾನೆ ಇತ್ತಾನೆ ಅವನು. ಅಂಥ ಒಳ್ಳೆ ಮಗ. ಹೋಗ್ಲಿ, ಅವನು ಕೆಟ್ಟದೊಂದು ಹ್ಯಾಬಿಟ್ ನೋಡಲಿಲ್ಲ, ಒಂದು ಕುಡಿಯೋದು ನೋಡಲಿಲ್ಲ, ಇಸ್ಪೀಟ್ ಆಡೋದು ನೋಡಲಿಲ್ಲ, ಹುಡುಗಿಯರು ವಿಚಾರಕ್ಕೆ ಹೋಗೋದು ನೋಡಲಿಲ್ಲ. ಇನ್ನೊಂದು 3 ವರ್ಷ ಟೈಮ್ ಕೊಡು, ಅವನು ಒಳ್ಳೆ ಕೆಲಸಕ್ಕೆ ಸೇರ್ಕೊಂತಾನೆ ದೇವ್ರಣೆಗೂ. ಅವಾಗ ನಿನ್ನ ಮಗಳು ಅವನು ಇಬ್ಬರು ಸುಖವಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗೇನೇ ಇರ್ತಾರೆ. ಜಾತಿ ಯಾವ ಜಾತಿನೇ? ಎಲ್ಲ ಜಾತಿ ಎಲ್ಲಾನು ಬೆರ್ಕೊಂಡು ಹೊಂಟೋಗ್ಬಿಟ್ಟೈತಿ. ಇವಾಗ ಎಣ್ಣೆ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬೆರ್ಕೊಂಡು ಹೊಂಟೋಗೈತೆ. ಅಂತದ್ರಾಗ ನೀನು ಜಾತಿ ಪಾತಿ ಅನ್ಕೊಂಡು ಇನ್ನೂ ಕುಂತ್ಕೊಂಡಿದ್ಯಾ. ಯಾವ ಜಾತಿ ಪಾತಿನೋ ಏನು ಕತ್ತೀವೋ ನಾ ಕಣೆ ಕಣಮ್ಮ. ನಿಂದು ಒಳ್ಳೆ ಜಾತಿ ಆಗೋಗ್ಬಿಟ್ಟೈತೆ ನನಗಂತೂ. ನೋಡು, ವಿಚಾರ ಮಾಡು. ನಿನ್ನೊಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಅಮೆರಿಕಾಗೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಆ ಹುಡುಗಿ ಬಿಡ್ತಾಳೆ ಅನ್ಕೊಂಡು ಲವ್ ಮಾಡಿರೋ ಹುಡುಗಿ ಮೊದಲೇ ಅವರೆಲ್ಲ ಪ್ಯಾಸನಾಗಿ ಎತ್ತಿದ ಕೈ. ಪ್ಯಾಸನ್ ಮಾಡ್ಕೊಂಡು ನುಲ್ಕೊಂಡು ಹುಡುಗನ ಬೀಳಿಸ್ಕೊಂಡು ಜೀವನ ಪೂರ್ತಿ ನಿನ್ನ ಮಗಳು ಕಷ್ಟಪಡ್ಬೇಕಾಯ್ತದೆ. ನನ್ನ ಮಾತು ಕೇಳು. ನೀನೇ ಯೋಚನೆ ಮಾಡು. ಪದಿ, ನನ್ನ ಮಗಳ ವಿಚಾರ ಬಿಟ್ಬಿಟ್ಟು ಬೇರೆ ವಿಚಾರ ಮಾತಾಡಂಗಿದ್ರೆ ಮಾತಾಡು. ನನ್ನ ಮಗಳ ವಿಚಾರ ಎತ್ಬಿಟ್ಟು ಪಾರಕ್ಕನ ಮಗನ ಕೊಟ್ಬಿಟ್ಟು ಮದುವೆ ಮಾಡು, ಪಾರಕ್ಕನ ಮಗನ ಕೊಟ್ಬಿಟ್ಟು ಮದುವೆ ಮಾಡು ಅಂತ ಅನ್ನಂಗಿದ್ರೆ ದಯವಿಟ್ಟು ನನ್ನ ಹತ್ರ ಮಾತಾಡೋಕ್ಕೆ ಹೋಗ್ಬೇಡ ನೀನು, ಸರಿನಾ? ಸುಮ್ಮನೆ ನೀವು ಹೊಂಟೋಗ್ಬಿಡು. ನನಗೆ ದೇವರಣೆಗೂ ನೀನು ಎಲ್ಲ ಹೇಳಕ್ಕೆ ಬರ್ಬೇಡ. ನಮ್ಮ ಅಣ್ಣನ ಮಗನ ವಿಚಾರದಾಗ ನಾನು ತಪ್ಪು ಮಾಡೋಕ್ಕಿಲ್ಲ. ಅವನೆಲ್ಲಿ ಇವಳೆಲ್ಲಿ? ಅಲ್ಲ, ಅವನೆಲ್ಲಿ ಪಾರಕ್ಕನ ಮಗ ಎಲ್ಲಿ? ನಮ್ಮಂಥವ್ರ ಮನೆಗೆ ಮದುವೆ ಮಾಡ್ಕೊಂತಿರೋದೇನಿಯಾ? ನಮ್ಮ ಅಣ್ಣನ ಮಗ ಪುಣ್ಯ. ಸುಮ್ಕಿರು ನೀನು. ಅಮೆರಿಕಕ್ಕೆ ಕರ್ಕೊಂಡೋಗಿ ಸುಖವಾಗಿರ್ತಾರೆ. ನೋಡೆ, ಸುಮ್ಮನಿರೆ. ಏನೋ ನೀನು ಹೇಳ್ದೆ ಅಂತ ಸುಮ್ಕಿದ್ದೀನಿ. ನಾನು ಹೋಗ್ಬಿಟ್ಟು ರವೆ ತಗೊಬಿಟ್ಟು ಬರ್ತೀನಿ ಇರು. ಹಂಗೇನಿಯಾ ರವೆ ಉಂಡೆ ಮಾಡ್ಬಿಟ್ಟು ಹೋಗಿವಂತೆ. ಹಂಗೆ ನಿನ್ನ ಮಗಳಿಗೊಂದು 4 ಎತ್ಕೊಂಡು ಹೋಗಿವಂತೆ. ಯಾವಾಗೂ ಕೇಳ್ತಿತ್ತಾಳೆ. ಏನೋನೆ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಯಾಕಂದರೆ ನನ್ನ ಮಗಳಲ್ಲ, ನಿನ್ನ ಮಗಳು ಭವಿಷ್ಯಕ್ಕೋಸ್ಕರ ನಿನಗೆ ಹೇಳ್ದೆ ಎಲ್ಲನೂ. ಎಷ್ಟು ಹೇಳಿದ್ರು ನೀನು ಕೇಳೋಕ್ಕಿಲ್ಲ ಅಂದರೆ ನಾನೇನು ಮಾತಾಡಂಗಿಲ್ಲ. ಸರಿ, ಹೋಗ್ಬಿಟ್ಟು ರವೆ ತಗೊಂಬಿಟ್ಪ. ರವೆ, ಸಕ್ಕರೆ, ಒಂಚೂರು ಯಾಲಕ್ಕಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ತಗೊಂಬಿಟ್ಪ. ಹಂಗೇನು ತುಪ್ಪ ಇದ್ರೆ ತುಪ್ಪ ತಗೊಂಬಿಟ್ಪ. ಮಾಡಕ್ಕೆ ಸೋರ್ ಆಯ್ತದೆ. ಸರಿ, ಕುಂತ್ಕ, ಅಂಗಡಿಗೆ ಹೋಗಿ ತಗೊಬತ್ತೀನಿ. ಅಯ್ಯೋ ಬುಡೆ, ನೀನು ಯಾಕೆ ಹಿಂಗೆ ಸಪ್ಗಿದ್ಯಾ? ಕೇಳಿಸ್ಕೊಂಡೇನಕ್ಕ? ಕೇಳಿಸ್ಕೊಂಡ ನಮ್ಮ ಮಮ್ಮಿ ಹೇಳೋದು. ಅವ್ನು ಲುಚ್ಚ ನನ್ನ ಮಗ, ಲೋಪರ್ ನನ್ನ ಮಗ, ಆಳೋದು ನನ್ನ ಮಗ ಅಂತ ಗೊತ್ತಿದ್ರು ಆಗಲಿ ಬಿಡು, ಮದುವೆ ಮಾಡಿ ಕಳ್ಸೋಣ ಅನ್ನೋ ಲೆಕ್ಕದಾಗ ಐತೆ ನಮ್ಮಮ್ಮ. ನಾನು ಏನು ಮಾಡೋಣಮ್ಮಿ, ನಿನ್ನ ಮುಂದೆ ಹೇಳೋಷ್ಟು ಹೇಳಿದ್ದೀನಿ ನಾನು. ನೀನೇ ನೋಡ್ದಲ್ಲ ಎಷ್ಟು ಹೇಳಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು ನಿಮ್ಮ ಮಾವನ ಮಗ ಏನಂತ ಒಳ್ಳೆನಲ್ಲ. ಅವ್ನ ಲವ್ವರ್ನ ಬಿಡೋದು ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಗ್ಬಿಡ್ತು. ನೀನು ಭವಿಷ್ಯಕ್ಕೋಸ್ಕರ ನಾನು ಹೇಳ್ದೆ ಅಷ್ಟೇನಿಯ. ಆದರೂ ನಿಮ್ಮಮ್ಮ ತಿಳ್ಕೊಳ್ಳಿಲ್ಲ ಅಂತಂದರೆ ನಾನು ತಾನೇ ಏನು ಮಾಡಲಿ ಹೇಳು? ಬುಡಕ ನಿಂದೇನೈತೆ? ಆದಷ್ಟು ನೀನು ಪ್ರಯತ್ನ ಪಟ್ಟಿದ್ಯಾ ನಮ್ಮಿಬ್ಬರದನ್ನು ಒಂದು ಮಾಡೋಕ್ಕೆ. ನಾನು ಮುಂದೆ ಕೇಳಿಸ್ಕೊಂಡಲ್ಲ ನಾನು ಮಾತಾಡೋದು. ಎಷ್ಟು ಮಾತಾಡೋ ನಮ್ಮಮ್ಮ ಒಪ್ಪಕ್ಕಿಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಏನು ಕಕ್ಕ? ಸರಿ ಬಿಡು, ಸುಮ್ಮನೆ ನೀನು ಯಾಕೆ ಶ್ರಮ ಪಟ್ಕೊಂತೀಯ? ಇಷ್ಟು ದಿನ ನಾನು ಮಾನ ಮರುವಾದಿ ಪ್ರಶ್ನೆ ಅಂತ ನೋಡ್ತಾ ಇದ್ದೆ. ಅರೆ, ನಮ್ಮ ಅಮ್ಮನ ತಿಕ್ಳು ನೋಡ್ಬಿಟ್ಟು ಇವಾಗ ಅನ್ನಿಸ್ತದೆ ಯಾವ ಮಾನ ಮರುವಾದಿನೂ ಬೇಡ. ನಾನು ಏನು ಡಿಸಿಷನ್ ತಗೋಬೇಕು ಅದನ್ನು ತಗೊಂತೀನಿ. ನೀನು ಸುಮ್ಮನೆ ಏನಿಯ ಇರಕ್ಕ, ಏನು ಮಾತಾಡೋಕೆ ಹೋಗ್ಬೇಡ. ನಮ್ಮ ಅಮ್ಮಂತಾಗ ಏನು ಕೇಳೋಕೆ ಹೋಗ್ಬೇಡ. ಅಷ್ಟೇ ಬಿಟ್ಬಿಡು, ನಮ್ಮಮ್ಮ ಬದಲಾಗಕ್ಕಿಲ್ಲ. ಸರಿ ಕಣಮ್ಮಿ, ಆಯಿತು.